ನಮಸ್ಕಾರ ನೆಂಟ್ರಿಗೆ. ಯಾವಾಗ ಬಂದ್ರಿ? ಈಗ ಬಂದ್ವಿ ಕಣಣ್ಣ. ಅದೇ ಇನ್ನೇನು ನಾವು ನಿಮ್ಮ ಹುಡುಗಿ ನೋಡಿದ್ವಿ, ನೀವು ನಮ್ಮ ಹುಡುಗ ನೋಡಿ ಇಷ್ಟಪಟ್ಟಿದ್ರಲ್ಲ, ಅದಕ್ಕೆ ಮದುವೆ ಮಾತುಕತೆ ಆಡೋಣ ಅಂತೇಳಿ ಬಂದ್ವಪ್ಪ. ನಾನು ನನ್ನ ಹೆಂಡತಿ ಇಬ್ಬರೇನೆ, ಇನ್ಯಾಕೆ ಬೇರೆ ಯಾರನ್ನ ಕರ್ಕೊಂಬರೋದು, ನಾವೇ ಮಾತಾಡ್ಕೊಂಬರೋಣ ಅಂತ ಬಂದ್ವಿ. ಭಾಗ್ಯಮ್ಮ, ಓ ಲಕ್ಷ್ಮಕ್ಕ, ಗುಂಡಜ್ಜಿ ಬರ್ರಿ ಬರ್ರಿ, ಬಂದೇವ್ರ ಅವ್ರ ಆಲೇನೆ. ಅದಕ್ಕೆ ನಾನು ಹೇಳಿ ಕಳ್ಸಿದ್ದೆ ಮಂಜಂಕೋಟೆ. ಹೇಳಿನಾ? ಹ್ಞೂ ಹೇಳಿನಮ್ಮ. ಭಾಗ್ಯತೆ ಕರಿತು ಹೋಗ್ಬೇಕಂತೆ, ಯಾರೋ ಮದುವೆ ಮಾತುಕತೆ ಆಡಕ್ಕೆ ಗಂಡಿನ ಕಡೆಯವ್ರು ಬಂದೇರಂತೆ ಅಂತಂದ. ಅದಕ್ಕೆ ಬಂದಮ್ಮ. ಇವ್ರೆ ಏನು ನಿಮ್ಮ ಅಮ್ಮನಿ ನೋಡ್ಕೊಂಡು ಹೋಗಿರೋದು? ಹ್ಞೂ ಕಣ್ಗುಂಡಜ್ಜಿ, ನಮ್ಮ ಅಮ್ಮನಿನ ಇವರೇ ನೋಡ್ಕೊಂಡು ಹೋಗಿರೋದು. ಒಪ್ಪಿಗೆ ಆಗೈತಂತೆ ಅವ್ರಿಗೂ. ನಾವು ನೋಡ್ಕೊಂಡ್ ಬಂದಿದ್ವಿ ಒಂದ್ಸಲ ಹೋಗಿ. ಅವ್ರ ಮಗನು ನಮಗೂ ಒಪ್ಪಿಗೆ ಆಗೈತೆ. ಅದಕ್ಕೇನೆ ಬರ್ರಿ ಮದುವೆ ಮಾತುಕತೆ ಆಡೋಣ ನಮ್ಮನಿಗೇನೆ ಅಂತ ಹೇಳಿದ್ವಿ. ಬಂದೇವ್ರಿ ಅವ್ರ ಅಪ್ಪ ಏನೋ ಅಮ್ಮ ಏನೋ. ಇವರೇನೆ. ಏನಪ್ಪ ಭಾಗ್ಯಮ್ಮನ ಮಗಳು ನಿಮ್ಗೆ ಇಷ್ಟ ಆದ್ಲಾ? ಹ್ಞೂ ಕಣಕ, ತುಂಬ ಇಷ್ಟ ಆಯ್ತು ಹುಡುಗಿ. ನನ್ನ ಮಗನೂ ಒಪ್ಕೊಂಡವನಿ. ಅದೇ ಹುಡುಗಿನೇ ಮದುವೆ ಆದರೆ ಆಗೋದು ಅಂತ ಹೇಳಿ ಹೋದ್ಸಲ ಬಂದಿದ್ವಿ. ಮೊದಲನೇ ಸಲ ನೋಡಿದಾಗ್ಲೇನೆ ಒಪ್ಕೊಂಡ ಅವನು. ಅದಕ್ಕೇನೆ ಮದುವೆ ಮಾತುಕತೆ ಆಡ್ಕೊಂಡು ಹೋಗೋಣ, ಮದುವೆ ಮಾಡೋಣ ಅಂತಾನೆ. ಹ್ಞೂ ಸರಿಯಪ್ಪ. ಅದು ಏನೇನು ಕೊಡೋದು ತಕೊಂಬೋದು ಮಾತಾಡ್ರಿ. ಭಾಗ್ಯಮ್ಮ, ಏನೇನು ಕೊಡ್ತೀಯೇ? ಅಯ್ಯೋ, ನಾವೇನು ಕೊಡೋದು ಎಣ್ಣಾರ್ ನಾವು. ನಾವೇನು ಕೊಡೋದಿಲ್ಲ, ಎಲ್ಲನ ಅವರೇ ಕೊಡಬೇಕು. ಏನಕ್ಕ ನೀವೇ ಕೇಳ್ತಾ ಇದ್ದೀರಾ? ಎಣ್ಣಾರ್ ನೀವು, ನಾವು ಗಣ್ಣಾರು, ನಾವು ಕೇಳಬೇಕು ಅಂತದ ನೀವೇ ಕೇಳ್ತೀರಾ? ಹ್ಞೂ ಕಣಕ್ಕ, ಇವಾಗೆಲ್ಲ ಉಲ್ಟಾನೆ ಮತ್ತೀಗ. ಮೊದ್ಲೆಲ್ಲನ ಗಣ್ಣಾರು ವರದಕ್ಷಿಣೆ ತಾಮರು. ಬೈಕು, ಕಾರು, ಒಡವೆ, ಬೆಳ್ಳಿ, ಬಂಗಾರ ಎಲ್ಲ ಕೇಳಾರು. ಈಗ ಏನು ಕೇಳಂಗಿಲ್ಲ. ಎಣ್ಣಾರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಒಪ್ಕೋಬೇಕು. ನೀವು ಒಪ್ಕೊಂಡ್ರೆ ಮಾತ್ರನೇ ಏನ್ ಸಿಗೋದು, ಇಲ್ಲ ಅಂದ್ರೆ ಹೋಗ್ರಿ ಮುಂದಿನ ದಾರಿ ನೋಡ್ಕೊಂಡು ಅಂತಾರೆ. ಅಲ್ಲ, ವರದಕ್ಷಿಣೆ ಏನು ಕೊಡ್ದಿದ್ರು ಪರವಾಗಿಲ್ಲ. ಅಳಿಯೋಗೆ ಒಂದು ಕಾಲ್ ಚೈನು, ಒಂದು ಉಂಗ್ರ, ಒಂದು ವಾಚು, ಆಮೇಲೆ ಒಂದು 4 ಜೊತೆ ಬಟ್ಟೆ, ಮಗಳಿಗೆ ಒಂದು ಮಂಗಲ್ಯ ಚೈನು ಕೊಡ್ಬೇಕಮ್ಮ. ಎಣ್ಣಾರ ಆಧಾರು ಹಂಗೇನೆ ಮದ್ವೆನ ಅದು ಗ್ರ್ಯಾಂಡ್ ಆಗಿ ದೊಡ್ಡ ಚೌಟ್ರೆಗೆ ಮಾಡ್ಕೊಡ್ಬೇಕು. ಅಷ್ಟೇ ನಾವು ಕೇಳೋದು. ಇನ್ನೇನು ವರದಕ್ಷಿಣೆ ಕಾರು ಬೈಕು ಏನು ಬೇಡ ನಮ್ಗೆ. ಏನ ವರದಕ್ಷಿಣೆ ಕೇಳಲ್ಲ ಅಂತ ಹೇಳಿ ಇಷ್ಟೆಲ್ಲ ಕೇಳ್ತಾ ಇದ್ಯಾ? ದೊಡ್ಡ ಚೌಟ್ರೆಗೆ ಮದ್ವೆ ಮಾಡ್ಕೊಡ್ಬೇಕೆ ನಿಮಗೆ? ಹುಡುಗಿಗೆ ಒಂದ್ ಚೈನು, ಹುಡುಗಿಗೆ ಮಂಗಲ್ಯ ಸರ ಎಲ್ಲ ನಾವೇ ತರ್ಬೇಕಾ? ಅದು ಈ ಕಾಲದಾಗೆ? ಯಾವ ಕಾಲ ಅದು ಏನಕ್ಕ? ಬದ್ಲಾಗಲ್ವಲ್ಲ. ಹೆಣ್ಣು ಗಂಡಿನ ಮನೆಗೆ ಬರ್ಬೇಕಲ್ಲಮ್ಮ. ಅಲ್ಲ ಅದೇನೋ ಸರಿನೇ, ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸೋದು ನಾವೇನೇನು ಇಲ್ಲೇ ಇಚ್ಚಮಲ್ವ ಮದುವೆ ಮಾಡಿ. ಆದ್ರೆ ನೀವು ಕೇಳಿದ್ದೆಲ್ಲ ನಾವು ಕೊಡಕ್ಕೂ ಆಗಲ್ಲ, ನೀವು ಹೇಳ್ದಂಗೆ ಮದ್ವೆನೂ ಮಾಡ್ಕೊಡಲ್ಲ ನಾವು. ಅಂದ್ರೆ ಏನಕ್ಕ ನೀನ್ ಹೇಳ್ತಾ ಇರೋದು? ಅಂದ್ರೆ ಅಷ್ಟೊಂದು ಒಡವೆ ಕೊಡಕ್ಕಾಗಲ್ಲ, ಮದ್ವೆನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೊಡಕ್ಕಾಗಲ್ಲ ಅಂತನಾ? ಹಾಗೆಮ್ಮ, ಈಗಲೇನೆ ಎಲ್ಲ ಓಪನ್ ಆಗಿ ಮಾತಾಡ್ಬಿಡು. ಅದೇನೇನ್ ಕೊಡ್ತೀಯಾ, ಎಲ್ಲಿ ಮದ್ವೆ ಮಾಡ್ಕೊಡ್ತೀಯಾ, ಏನು ಎತ್ತ ಅಂತಾನ. ಹೂ ಕಣ್ಕೋದಣ್ಣಪ್ಪರೇ, ಈಗಲೇನೆ ಹೇಳ್ಬಿಡ್ರಿ. ನೀವು ಎಲ್ಲಿ ಮದುವೆ ಮಾಡ್ಕೊಡ್ತೀರಾ, ಏನು ಒಡವೆ ಕೊಡ್ತೀರಾ, ನೀವು ಏನು ಕೊಟ್ಟರೆ ಅಷ್ಟೇ ಸಾಕು ನಮಗೆ. ನಾವು ಕೇಳಿದ್ದೆಲ್ಲ ಕೊಡಲೇಬೇಕು, ನಾವು ಹೇಳ್ದಂಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಏನೂ ಇಲ್ಲ. ನೀವು ಕೇಳಂಗೇ ಇಲ್ಲ, ನಾವು ಏನು ಕೇಳ್ತೀವೋ ಅದಕ್ಕೆ ಒಪ್ಕೋಬೇಕು ಅಷ್ಟೇನೆ. ಒಪ್ಕೊಂಡ್ರೆ ಅಷ್ಟೇನೆ ನಾವು ಮಗಳನ್ನ ಕೊಡೋದು. ನೀವು ಕೇಳಿದ್ಕೆಲ್ಲ ಒಪ್ಕೋಬೇಕಾ? ಏನಕ್ಕ ಅದು? ಏನು ಕೇಳ್ತೀರಾ ಕೇಳ್ರಿ. ಏನು ಇಲ್ಲ, ನನ್ನ ಮಗಳಿಗೆ ಒಂದು 50 ಗ್ರಾಮ್ದು ಮಂಗಲ್ಯದ ಸರ ಮಾಡಿಸ್ಬೇಕು ನೀವು. ಆಮೇಲೆ ಒಂದು 25-30 ಸಾವಿರದ ರೇಷ್ಮೆ ಸೀರೆ ತರಬೇಕು. ಒಂದು 5-10 ಸಾವಿರದ ಬಿಳೆ ಸೀರೆ ತರಬೇಕು. ಆಮೇಲೆ ಎಲ್ಲ ಜಾಕೆಟು ಹೊಲಸ್ಕೊಂಬಕ್ಕೆ ಡಿಸೈನ್ ಆಗಿ ಒಂದು 10-15 ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ನನ್ನ ಮಗಳಿಗೆ. ಜಾಕೆಟ್ ಎಲ್ಲ ಡಿಸೈನ್ ಹೊಸ ಡಿಸೈನ್ ಬಂದೇವಂತಲ್ಲ, ಅವನಂತೆ ಹೊಲಸ್ಕೊಂಬದವಳು, ಅದಕ್ಕೆ ಎಲ್ಲ ದುಡ್ಡು ಕೊಡಬೇಕು. ಆಮೇಲೆ ಮದ್ವೆನ ಒಂದು ದೊಡ್ಡ ಚೌಟ್ರೆಗೆ ಮಾಡಬೇಕು. ನಾವು ನೀವು ಹೇಳ್ದಂಗೆ ಮದುವೆ ಮಾಡ್ಕೊಡ್ಬೇಕಾ? ನಾವು ಗಣ್ಣಾರ್ ಕಣಕ. ನೀವು ಗಣ್ಣರಾಗಕ್ಕೆ ಮತ್ತೀಗ ಇಷ್ಟೊಂದೆಲ್ಲ ಡಿಮ್ಯಾಂಡ್ ಮಾಡ್ತಾ ಇರೋದು ಹೆಣ್ಣಾರಾಗಿ ನಾವು ಅಲ್ವೇನ ಭಾಗ್ಯಮ್ಮ? ಲೇ ಲಕ್ಷ್ಮಕ್ಕ, ನೀನು ಭಾಗ್ಯಮ್ಮನು ಅದೇನೇ ಹೆಂಗ್ ಮಾತಾಡ್ತಾ ಇದ್ದೀರಾ? ಹೆಣ್ಣಾರಾಗಿ ನೀವೇ ಡಿಮ್ಯಾಂಡ್ ಮಾಡೋದೆ? ಗಣ್ಣರು ಡಿಮ್ಯಾಂಡ್ ಮಾಡ್ಬೇಕಮ್ಮ, ಅದನ್ನ ಕೊಡ್ಬೇಕು, ಇದನ್ನ ಕೊಡ್ಬೇಕು, ಆ ಚೌಟ್ರೆಗೆ ಮದುವೆ ಮಾಡ್ಕೊಡ್ಬೇಕು, ಈ ಚೌಟ್ರೆಗೆ ಮದುವೆ ಮಾಡ್ಕೊಡ್ಬೇಕು ಅಂತದ್ರಾಗೆ ಹೆಣ್ಣಾಳಾಗಿ ಭಾಗ್ಯಮ್ಮನೇ ಕೇಳ್ತಾ ಇದ್ದಾಳಲ್ಲಿ. ಅಯ್ಯೋ ಗುಂಡಜ್ಜಿ, ನೀನ್ ಇನ್ನ ಹಳೇ ಕಾಲದಾಗೆ ಇದೆಯಾ. ಇವಾಗ ಟ್ರೆಂಡು ಚೇಂಜ್ ಆಗೈತಿ. ಮೊದ್ಲು ಗಣ್ಣಾರ್ ಹೆಂಗೆ ಹೆಣ್ಣಾರ್ನ ಪೀಡಿಸ್ತಿದ್ರು, ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತಾನ. ಈಗೆಲ್ಲ ಉಲ್ಟಾಗೈತಿ. ಹೆಣ್ಣಾರ್ ಏನ್ ಕೇಳ್ತಾರ ಅದನ್ನ ಕೊಟ್ಟು ಮದುವೆ ಮಾಡ್ಕೊಂಡು ಹೋದ್ರೆ ಏನ್ ಸಿಗ್ತವೆ, ಇಲ್ಲ ಅಂದ್ರೆ ಇಲ್ಲ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ನಾವೆಲ್ಲ ಮಾತಾಡ್ತೀವಿ. ನೀನ್ ಹೇಳೋದು ಒಂಥರ ಸರಿಯಾಗೈತಿ ಕಣೆ ಲಕ್ಷ್ಮಕ್ಕ. ಮೊದ್ಲು ಗಣ್ಣಾರ್ ಪೀಡ್ಸಾರು, ಹೆಣ್ಣೆತ್ತಾರನ ವರದಕ್ಷಿಣೆ ಕೊಟ್ರಿ ಮದ್ವೆ ಮಾಡ್ಕೊಂಡು ಹೋಗೋದು. ಹೆಣ್ಣು ಕರ್ರಗೈತೆ, ಹಂಗೈತೆ ಹಿಂಗೈತೆ, ಹೊಲ ಕೊಡ್ರಿ, ಸೈಟ್ ಕೊಡಿಸ್ರಿ, ಮನೆ ಕೊಡಿಸ್ರಿ ಅಂತ ಹೇಳಿ ಕೇಳಾರು. ಈಗೆಲ್ಲನ ಉಲ್ಟಂ ಪಲ್ಟ ಆಗೈತಿ. ಅದಕ್ಕೆ ಮತ್ತೀಗ ಹೇಳೋದು ಕಾಲ ಒಂದೇ ತರ ಇರಲ್ಲ ಅಂತಾನ. ಮೊದ್ಲು ಹಾಡ್ನಾಗೆ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಂತ ಹೇಳಾರು. ಈಗೆಲ್ಲನ ಜಡೆ ಬಿಟ್ಟ ಹೆಣ್ಣಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಂತಾನ ಹೇಳೋ ಕಾಲ ಬಂದೇ ಬಿಡ್ತು. ಏನಕ್ಕ ಹಿಂಗ್ ಕೇಳ್ತಾ ಇದ್ದೀರಾ? ಮದ್ವೆ ಖರ್ಚೆಲ್ಲ ನಾವೇ ನೋಡ್ಕೋಬೇಕು, ನಿಮ್ಮ ಮಗಳಿಗೆ ಬಂಗಾರ ನಾವೇ ಹಾಕ್ಬೇಕಾ? ನೀವು ಮದ್ವೆ ಮಾಡ್ತಿರಲ್ಲ, ಅರ್ಧ ಖರ್ಚಾದ್ರೂ ಹಾಕಳ್ರಿ ನೀವೇನೆ. ನೋಡಕ್ಕ, ನಾವಂತೂ ಏನ್ ಕೊಡೋದು ಅಷ್ಟೇನೆ, ಇನ್ನೆಲ್ಲನ ನಿಮ್ದೇ ಖರ್ಚು. ಮದ್ವೆನ ದೊಡ್ಡ ಚೌಟ್ರೆಗೆ ಮದ್ವೆ ಮಾಡ್ಬೇಕು.
ಒಬ್ಬಟ್ಟೂಟನೇ ಹಾಕಿಸ್ಬೇಕು. ಆಮೇಲೆ ಮದುವೆಗೂ ಮುಂಚೆಲೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಐತಲ್ಲ ಅದನ್ನು ಮಾಡಿಸ್ಬೇಕಂತೆ. ನನ್ನ ಮಗಳು ಹೇಳವಳಿ ಅದ್ರ ಬಗ್ಗೆನೂ ಮಾತಾಡಮ್ಮ ಅಂತ ಹೇಳಿ. ಅದೆಲ್ಲ ಖರ್ಚುನು ನಿಮ್ದೇನೆ, ಫೋಟೋದ್ದು ವಾಲಕ್ದಾರ್ದು ಎಲ್ಲ ಖರ್ಚು ನಿಮ್ದೇನೆ. ಏನಕ್ಕ ಎಲ್ಲ ಖರ್ಚು ನಮ್ಮ ಮೇಲೆ ಹಾಕ್ತೀರಾ? ನೀವೇನು ಖರ್ಚು ಮಾಡಲ್ವ ಹಂಗಾದ್ರೆ? ನಾವು ಖರ್ಚು ಮಾಡ್ತೀವಿ. ನನ್ನ ಮಗಳಿಗೆ ಏನ್ ಕೊಡ್ಬೇಕದನ್ನ ಕೊಡ್ತೀವಿ. ಅದನ್ನೆಲ್ಲ ನಾವೇನು ಹೇಳಲ್ಲ, ಕೊಡ್ತೀವಿ ಅಂತ ಬಾಯ್ ಬಿಟ್ಟು. ನಾವು ಇಷ್ಟು ಡಿಮ್ಯಾಂಡ್ ಮಾಡ್ತೀವಿ. ಇದಕ್ಕೆಲ್ಲ ಒಪ್ಕೊಂಡ್ರೆ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಮದುವೆ ಮಾಡಿ ಕೊಡ್ತೀವಿ. ಇಲ್ದಿದ್ರೆ ನೀವು ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹೋಗ್ಬೋದು ಅಷ್ಟೇನೆ. ಅಯ್ಯೋ ರೀ, ಏನ್ರಿ ಈ ಅಮ್ಮ ಹಿಂಗ್ ಡಿಮ್ಯಾಂಡ್ ಮಾಡ್ತೈತೆ? ಅಲ್ಲ, ಅವ್ರ ಮಗಳಿಗೆ ಮಾಂಗಲ್ಯ ಚೈನು ಸಾರ, ಆಮೇಲೆ ಸೀರೆಗಳು 25-30 ಸಾವಿರ ರೂಪಾಯಿ ಸೀರೆ, ಅದನ್ನು ಅಳಿಸ್ಕೆಮ್ಮಕ್ಕೆ ಡಿಸೈನ್ ಬ್ಲೌಸ್ ಅಳಿಸ್ಕೆಮ್ಮಕ್ಕೆ ದುಡ್ಡು ಎಲ್ಲ ಕೊಟ್ಟು ಮದುವೆನೂ ದೊಡ್ಡ ಗ್ರ್ಯಾಂಡಾಗಿ ಮಾಡ್ಕೊಡ್ಬೇಕಂತೆ. ಇವ್ರು ಹೇಳಿದ ಅಡುಗೆನೇ ಮಾಡಿಸ್ಬೇಕಂತೆ. ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಮಾಡಿಸ್ಬೇಕಂತೆ. ಅದೆಲ್ಲ ಖರ್ಚು ನಮ್ಮದೇ ಅಂತೆ. ಇಷ್ಟೆಲ್ಲ ಡಿಮ್ಯಾಂಡ್ ಮಾಡೋರ ಮನೆಗೆ ನಾವ್ಯಾಕ್ರಿ ಮದುವೆ ಮಾಡ್ಕೊಂಡು ಹೋಗ್ಬೇಕು? ಸುಮ್ಮನೆ ಹೋಗ ನಡೀರಿ. ಯಾವ್ದಾದ್ರು ಬೇರೆ ಹುಡುಗಿ ನೋಡಿರಾತು. ಅಯ್ಯೋಲೇ, ನನ್ನ ಮಗುಗೆ ಎಣ್ಣೆ ಹುಡುಕಿ ಸಾಕಾಗೈತಿ. 5 ವರ್ಷದಿಂದ ಹೆಂಗೋ ಇವರು ಒಪ್ಕೊಂಡಿದ್ದಾರೆ. ಇದಕ್ಕೂ ಕಲ್ಲು ಹಾಕ್ಬೇಡ, ಸುಮ್ಮನಿರಿ. ಅವ್ರು ಏನಾದರೂ ಕೇಳೇಳು, ಎಲ್ಲ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗೋಣ, ಸುಮ್ಮನಿರು. ಇಲ್ಲಾಂದ್ರೆ ಇನ್ನು 5 ವರ್ಷ ಹೋದ್ರೆ ನಮ್ಮ ಮಗ ಮುದುಕಾಗ್ತಾನೆ, ತಲೆಗಿರೋ ಕೂದಲೆಲ್ಲ ಊದ್ರಿ ಬಾಣ್ಲಿ ಆಗ್ತಾನೆ. ಅವಾಗ ಯಾರು ಎಣ್ಣೆ ಕೊಡಲ್ಲ. ನಾವೆಲ್ಲ ನಮ್ಮ ಆಸ್ತಿ ಎಲ್ಲ ಬರ್ಕೊಡ್ತೀವಿ ಅಂದ್ರೂ ಹೆಣ್ಣು ಕೊಡಲ್ಲ. ಹೆಂಗೋ ಇವ್ರು ಒಪ್ಕೊಂಡಿರೋದೇ ಹೆಚ್ಚು. ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಹೆಣ್ಣಿಗೆ ಡಿಮ್ಯಾಂಡು. ನನಗೂ ಊರು ಅಲ್ದು ಸಾಕಾಗೈತೆ. ಹೆಣ್ಣು ಹುಡುಕಿನು ಯಾರನ್ನು ಕೇಳಿರು ನನ್ನ ಮಗಳು ಇನ್ನೂ ಓದ್ತಾಳೆ, ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ಅದು ಇದು ಅಂತ ಕೊಡಲ್ಲ ಅಂತ ಹೇಳ್ತಿದ್ರು. ಇವ್ರು ಹೆಂಗೆ ಒಪ್ಕೊಂಡಿರೋದು ನಮ್ಮ ಪುಣ್ಯ ಅನ್ಕ. ಸುಮ್ಮನಿರು, ನೀನೇನು ಮಾತಾಡೋಕೆ ಹೋಗ್ಬೇಡ. ನಾ ದುಡ್ಡಿಗೆಲ್ಲ ಅಡ್ಜಸ್ಟ್ ಮಾಡ್ತೀನಿ. ಈಗಲೇ ನಮ್ಮ ಮಗುಗಾಲೇನೆ 33 ವರ್ಷ. ಸುಮ್ಮನಿರು, ಏನು ಮಾತಾಡಬೇಡ ನೀನು. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಕೇಳಿದ್ಕೆಲ್ಲ ನಾವು ಅಂಬನ್. ಏನಣ್ಣ, ಏನ್ ನಿರ್ಧಾರ ಮಾಡಿರಿ? ಜಲ್ದಿ ಹೇಳ್ರಿ. ನಮಗೂ ಕೆಲಸ ಇದಾವೆ, ಹೋಗ್ಬೇಕು. ಆಯ್ತು ಕಣಕ್ಕ, ನೀವು ಹೇಳಿದಕ್ಕೆಲ್ಲನ ಒಪ್ಪಿಗೆ ಐತೆ ನಮ್ಮಿಬ್ರಿಗೂ. ಸರಿ, ಆದಷ್ಟು ಬೇಗ ಒಂದು ಒಳ್ಳೆ ದಿನ ನೀವು ನೋಡಿ ನಮಗೆ ಫೋನ್ ಮಾಡ್ರಿ, ತಾರೀಕು ಕುರ್ತು ಹಾಕಿಸ್ಕೊಂಬಂದು. ನೋಡ್ದೇನ್ ಗುಂಡಜ್ಜಿ ಹೆಂಗ್ ಒಪ್ಕೊಂಡ್ರು ನೋಡ್ದ? ಭಾಗ್ಯಮ್ಮನ್ ಕಂಡೀಷನ್ಗೆಲ್ಲ ಒಪ್ಕೊಂಡು. ಅದಕ್ಕೆ ಹೇಳೋದು, ಹತ್ತಿಗೊಂದ್ ಕಾಲ ಆದ್ರೆ ಸಸಿಗೊಂದ್ ಕಾಲ ಅಂತಾನ ನೋಡು. ಅವಾಗ ಗಣ್ಣರ್ ಪೀಡ್ಸರು ನಮಗೆ ಹಂಗ್ ಮದುವೆ ಮಾಡ್ಕೊಡ್ಬೇಕು, ಇಲ್ಲಿ ಮದುವೆ ಮಾಡ್ಕೊಡ್ಬೇಕು, ಅಷ್ಟು ಕೆಜಿ ಬಂಗಾರ ಕೊಡ್ಬೇಕು, ಇಷ್ಟು ಕೆಜಿ ಬಂಗಾರ ಕೊಡ್ಬೇಕು ಅಂತಾನ. ಈಗ ನೋಡು ಕಾಲ ಹೆಂಗ್ ಬದ್ಲಾಗೈತಿ ಅಂತಾನ. ನೋಡ್ದೆ ಕಣಮ್ಮ, ನೋಡ್ದೆ. ಬಿಡಮ್ಮ, ನಮ್ಮ ಕಾಲದಾಗೆ ಹೆಣ್ಮಕ್ಳು ಹುಟ್ಟಿರಾರ ಮನೆ ಅಂತಂದ್ರೆ ಕಣ್ಣೀರ ಕೈ ತೊಳೆಯರು. ಈಗ ಗಣ್ಣರು ಕಣ್ಣೀರ ಕೈ ತೊಳೆಯಂಗ ಆಗೈತಿ, ಏನ್ ಸಿಗ್ದಲೇನೆ. ಲೇ ಭಾಗ್ಯಮ್ಮ, ಹಂಗೆ ಬೀಗ್ರೂಟದ ಬಗ್ಗೆನು ಮಾತಾಡಿ ಎಷ್ಟು ಕುರಿ ಕೊಯ್ತಾರೆ ಅಂತ ಕೇಳು. ಸರಿ ಆತು, ಕೇಳ್ತೀನಿ ರೀ. ಬೀಗ್ರೂಟನು ಅಷ್ಟೇನೆ, ಒಂದ್ 4-5 ಮರಿ ಕೊಯ್ದು ಚೆನ್ನಾಗೆ ಮಾಡ್ಬೇಕು. ನಮ್ಮೂರಿನ ಜನ ಎಲ್ಲ ಬರ್ತಾರೆ ಬೀಗ್ರೂಟಕ್ಕೆ ಅಂದ್ರೆ. ಸರಿ ಆಯ್ತು ಕಣಕ್ಕ, ಚೆನ್ನಾಗೆ ಮಾಡೋಣ ಹೇಳು. ಬೀಗ್ರೂಟಕ್ಕೆ ಕೊಯ್ಯಕ್ಕಂತಾನೇನೆ 2 ಪಟ್ಲಿ ಬಿಟ್ಟಿದ್ವಿ, ಅದ್ರ ಜೊತೆಗೆ ಇನ್ನ 2 ತತ್ತೀವಿ ಹೇಳು. ಸರಿ, ಇನ್ನೇನಕ್ಕ, ಇನ್ನೇನಾದ್ರೂ ಹೇಳದಿದ್ರೆ ಇವಾಗಲೇ ಹೇಳ್ಬಿಡ್ರಿ. ಇಷ್ಟ ಆದ್ರೆ ಸಾಕು ಕಣಣ್ಣ, ಇನ್ನೇನು ಬೇಡ. ನಾವು ನಮ್ಮ ಮಗಳು ಮದುವೆ ಮಾಡ್ಕೊಡಕ್ಕೆ ಒಪ್ಕೊಂಡಿದೀವಿ. ಒಂದ್ ಡೇಟ್ ಕುರ್ತು ಹಾಕಿಸ್ಕೊಂಬಂದು ನಿಮ್ಗೂ ಫೋನ್ ಮಾಡ್ತೀನಿ. ಹೋಗಿ ವೆಡ್ಡಿಂಗ್ ಕಾರ್ಡ್ ವಾಟ್ಸಂಗ್ ಹೇಳ್ರಿ, ಆದಷ್ಟು ಬೇಗ ಮದುವೆ ಮಾಡಕ್ಕಾಗತ್ತೆ. ಸರಿ, ಇನ್ನೇನು ಮಾತಾಡಿದ್ದಾಯ್ತಲ್ಲ. ಅವ್ರಿಗೆ ಏನಾದ್ರೂ ಅಡುಗೆ ಮಾಡಿದ್ರೆ ತಂದು ಇಕ್ಕೋಗು. ಸರಿ ಆಯ್ತು ಕಣ್ರಿ. ಹೆಸರು ಬೇಳೆ ಪಾಯಸ ಮಾಡಿದ್ದೆ, ಅರ್ಜೆಂಟ್ ಅದೇ ಆಗೋದಂತ ನಾವು ಒಬ್ಬಟ್ಟು ಇನ್ನೇನು ಮಾಡಕ್ ಹೋಗ್ಲಿಲ್ಲ. ಹೋದ್ ಸರಿ ಬಂದಾಗ ಬೇರೆ ಮಾಡಿದ್ನಲ್ಲ, ಅದನ್ನೇ ಇನ್ನೇನ್ ಮಾಡೋದು ಅಂತ ಹೇಳಿ ಪಾಯಸ ಮಾಡಿದ್ದೆ. ತಾಂಬತ್ತೀನಿ. ಗುಂಡಜ್ಜಿ ಲಸ್ಮಕ್ಕ ಕುಕ್ಕಳ್ರಿ, ನೀವು ಊಟ ಮಾಡಿ ಹೋಗಿರಂತೆ. ಸರಿ ಅಮ್ಮ, ಕುಕ್ಕೊಂಡಿರ್ತೀವಿ. ಹೋಗು ತಾಂಬರಾಗ ಹೋಗಿ ಎಲ್ಲಾರ್ಗು. ನೋಡಿರಿ ಅಂದ್ರಪ್ಪ, ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಆಗೈತಿ ಅಂತಾನ. ಮೊದ್ಲು ಗಂಡಿಗೆ ಡಿಮ್ಯಾಂಡ್ ಇತ್ತು, ಈಗ ಹೆಣ್ಣಿಗೆ ಡಿಮ್ಯಾಂಡ್ ಐತಿ. ಅದಕ್ಕೆ ಹೆಣ್ಣರು ಏನ್ ಕೇಳಿದ್ರು ಗಂಡರು ಒಪ್ಕೊಂಬ್ಲೇಬೇಕು, ಇಲ್ಲ ಅಂದ್ರೆ ಮದ್ವೆನೇ ಆಗಲ್ಲ 35 ವರ್ಷ ಆದ್ರೂ. ಎಷ್ಟೋ ಊರುಗಳಿಗೆ 35-40 ವರ್ಷ ಆದ್ರೂ ಏನ್ ಸಿಗ್ದಲೇನೆ ಹಂಗೆ ಇದಾರೆ ಗಂಡು ಮಕ್ಳು ಕೆಲವರು. ನಮ್ಮೂರಾಗೂ ಇದಾರೆ, ನಿಮ್ಮೂರಾಗೂ ಇದಾರೆ. ಇಂತಾರೆ ಯಾರ ನನ್ನ ಮದ್ವೆ ಆಗದೆ ಇರೋರು 35 ವರ್ಷ 40 ವರ್ಷ ಆಗಿರೋನು ಮದ್ವೆ ಆಗ್ದಂಗೆ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.